सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिम् वेदवेदान्ततारज्ञम् सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सत्प्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु कृतिषु विशुद्ध वेदांत परिभाषा नाम्नी इयं देवभाषा कृतिः इदानीं विचार्यते। तत्र तत्र एकादशो विषयः ब्रह्मात्मभावः इति इदानीं विचारणीयः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकादशं ग्रन्थभागं यथा श्री श्री स्वामिपादानुग्रहम् इदानीं विचारयामः। अग्रे तावत् श्री श्री स्वामिचरणानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ॐ अवाच्यमप्रमेयं च कार्यकारणवर्जितम् निष्क्रियं निष्कलं शान्तम् आत्मानमनुसन्दधे पदवाक्यप्रमाणज्ञानं सम्प्रदायविदो गुरून् नत्वा विशुद्धवेदान्तपरिभाषा प्रकाश्यते। श्री श्री ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರಿಂದ ರಚಿತವಾಗಿರತಕ್ಕಂತಹ ವಿಶಿಷ್ಟವಾದ ಒಂದು ಸಂಸ್ಕೃತ ಗ್ರಂಥ ವಿಶುದ್ಧ ವೇದಾಂತ ಪರಿಭಾಷಾ.
ಇದಕ್ಕೆ ಆ ವೈಶಿಷ್ಟ್ಯ ಬಂದದ್ದಕ್ಕೆ ಕಾರಣ ನಾವು ಅನೇಕ ಬಾರಿ ಇದನ್ನು ವಿಚಾರ ಮಾಡಿದ್ದೇವೆ. ಯಾತಕ್ಕೆ ಈ ಗ್ರಂಥಕ್ಕೆ ಇಷ್ಟೊಂದು ವೈಶಿಷ್ಟ್ಯ? ಸಣ್ಣ ಗ್ರಂಥ, ಇದು ಸ್ವತಂತ್ರ ಗ್ರಂಥ, ಯಾವ ಅನುವಾದವೂ ಅಲ್ಲ, ಮತ್ತು ಯಾವುದನ್ನು ಅನುಸರಿಸಿ ಬರೆದದ್ದು ಅಂದ್ರೆ ಯಾವ ಒಂದು ಉಪನಿಷತ್ತು ಅಥವಾ ಯಾವ ಶಾಸ್ತ್ರದ ಒಂದು ಅನುವಾದವೂ ಅಲ್ಲ, ಸ್ವತಂತ್ರ ಗ್ರಂಥ. ಇದಕ್ಕೆ ಇಷ್ಟು ವೈಶಿಷ್ಟ್ಯ ಬರುವುದಕ್ಕೆ ಏನು ಕಾರಣ ಅಂತಂದ್ರೆ ಇದರಲ್ಲಿ ಮೂಲಭೂತವಾದ ಒಂದು ಅಂಶವನ್ನು ಹೇಳ್ತಾ ಇದ್ದಾರೆ. ಮೂಲಭೂತವಾದ ಅಂಶ, ಯಾರು ಈ ವೇದಗಳಲ್ಲಿನ ಪರಮತತ್ವವಾದ ವೇದಾಂತ ಭಾಗ ಅಂತ ಏನಿದೆಯೋ, ವೇದದ ಕೊನೆಯ ಭಾಗ ಅಂತ ಏನಿದೆಯೋ, ಎಲ್ಲಿ ಯಾವ ಒಂದು ಜ್ಞಾನವನ್ನ ಪಡೆದರೆ ಈ ಎಲ್ಲ ವೇದಗಳು ಅಧ್ಯಯನ ಮಾಡಿದ್ವಲ್ಲ ಅವೆಲ್ಲವೂ ಕೂಡ ಏನಾಗುತ್ತೆ, ನಿಷ್ಪ್ರಯೋಜಕವಾಗಿ ಬಿಡುತ್ತದೆಯೋ, ಇಲ್ಲವಾಗಿ ಬಿಡುತ್ತೆ. ಯಾವುದೂ ಇರೋದಿಲ್ಲ, ಅವ ಇರತಕ್ಕಂಥದ್ದು ಒಂದೇ ಒಂದು ಆ ಫಲ ಬಂದ ಮೇಲೆ. ಅಂತಹ ಪರತತ್ವವನ್ನ ಎಲ್ಲಿ ತಿಳಿಸ್ಕೊಟ್ಟಿದ್ದಾರೆ? ಉಪನಿಷತ್ತುಗಳು ತಿಳಿಸ್ಕೊಟ್ಟಿದ್ದಾರೆ. ಉಪನಿಷತ್ತುಗಳಲ್ಲಿ ತಿಳಿಸ್ಕೊಟ್ಟಿದ್ದರೂ ಕೂಡ ಉಪನಿಷತ್ತುಗಳು ಆ ತತ್ವವನ್ನ ನಮಗೆ ತಿಳಿಸಿ ತಮ್ಮ ಉಪನಿಷತ್ವವನ್ನ ಕಳೆದುಕೊಂಡು ಬಿಡುತ್ತವೆ. ವೇದದ ವೇದತ್ವ ಹೋಗಿಬಿಡುತ್ತದೆ, ಶಾಸ್ತ್ರದ ಶಾಸ್ತ್ರತ್ವ ಹೋಗಿಬಿಡುತ್ತದೆ, ಕಾರ್ಯದ ಕಾರ್ಯತ್ವ ಹೋಗಿಬಿಡುತ್ತದೆ. ಯಾವ ಕಾರ್ಯವೂ ಇಲ್ಲ, ಯಾವ ಶಾಸ್ತ್ರವೂ ಇಲ್ಲ, ಯಾವ ವೇದ ಪುರಾಣ ಯಾವುದೂ ಇಲ್ಲ. ಇಂತಹ ಒಂದು ಪರತತ್ವ ಇದೆಯಲ್ಲ, ಇದನ್ನು ಹೇಳಿ ತಾನೂ ಕೂಡ ಇಲ್ಲವಾಗಿ ಬಿಡುತ್ತಲ್ಲ ಈ ವೇದಾಂತ ಶಾಸ್ತ್ರ. ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಬಹಳ ಜನ ಬಯಕೆ. ಸಮಂಜಸವಾಗಿದೆ, ಸರಿಯಾಗಿದೆ, ಎಲ್ಲರಿಗೂ ಮುಕ್ತರಾಗಬೇಕು ಅಂತ ಆಸೆ ಇದೆಯಲ್ಲ. ಹಾಗಾಗಿ ಏನು ಮಾಡ್ತಾರೆ, ಉಪನಿಷತ್ ವಾಕ್ಯಗಳನ್ನು ಅಧ್ಯಯನ ಮಾಡ್ತಾರೆ. ಮಾಡಿ ನೋಡಿದಾಗ ನಾವು ಸೂತ್ರ ಭಾಷ್ಯದಲ್ಲಿ ನೋಡ್ತಾ ಇದ್ದೀವಲ್ಲ, ಈಗ ಒಂದೇ ವಾಕ್ಯ, ಒಂದೇ ಉಪನಿಷತ್ತು. ಒಂದು ಕಡೆ ಹೇಳ್ತಾರೆ ಹೀಗೆ ಮಾಡು ಅಂತ, ಒಂದು ಕಡೆ ಹೇಳ್ತಾರೆ ಹೀಗೆ ಮಾಡಬೇಡ ಅಂತ, ಒಂದು ಕಡೆ ಹೇಳ್ತಾರೆ ನೋಡಿ ಅಲ್ಲಿ ಹೇಳಿದೆಯಲ್ಲ ಅದನ್ನು ತಗೊಂಬಾಪ್ಪ ಅಂತಾರೆ, ಇನ್ನೊಂದು ಕಡೆ ಹೇಳಿದೆಯಲ್ಲ ಅಲ್ಲಿ ಹೇಳಿದೆಯಲ್ಲ ಅದನ್ನ ಬಿಟ್ಬಿಡಪ್ಪ ಅಂತ ಹೇಳ್ತಾರೆ. ಏನಿದು? ಇವನ್ನೆಲ್ಲ ಅರ್ಥ ಮಾಡಿಕೊಂಡು, ಸಮನ್ವಯ ಮಾಡಿ ಅರ್ಥ ಮಾಡಿಕೊಂಡು ಆ ಪರತತ್ವವನ್ನು ತಿಳಿದುಕೊಂಡು ಕೃತಾರ್ಥರಾಗುವುದು ಹೇಗೆ? ಅದಕ್ಕೆ ಏನಾದರೂ ಒಂದು ಕೀಲಿ ಕೈ ಅಂತ ಇದೆಯಾ? ಯಾಕೆ ಕೀಲಿ ಕೈ? ನಾನು ದೊಡ್ಡ ಸಂಸ್ಕೃತ ವಿದ್ವಾಂಸ, ಇಡೀ ಸಂಸ್ಕೃತ ವಾಂಗ್ಮಯ ನನ್ನ ವಶದಲ್ಲಿದೆ, ಹಾಗಾಗಿ ಇದ್ಯಾವುದಿದು ಉಪನಿಷತ್ತು ಭಾಷ್ಯ ಅಂತಕ್ಕಂಥದ್ದು ಒಂದು ಸಾರಿ ಓದಿಬಿಟ್ಟು ನನಗೆ ಅರ್ಥವಾಗ್ಬಿಡುತ್ತೆ ಅಂತ ತಿಳ್ಕೊಂಡು ಓದಿ ಅರ್ಥ ಮಾಡಿಕೊಂಡ್ರೆ ಅವನು ಹಳ್ಳಕ್ಕೆ ಬಿದ್ದ ಅಂತ ಅರ್ಥ. ಹೀಗಿರ್ತಕ್ಕಂತಹ ಅತ್ಯಂತ ಕ್ಲಿಷ್ಟ, ಇದಕ್ಕೆ ಹೇಳಿದ ಕ್ಲಿಷ್ಟ ಅಂತ. ಅತ್ಯಂತ ಸರಳ ಇದು, ಆದರೂ ಕೂಡ ಇದು ಅತ್ಯಂತ ಕ್ಲಿಷ್ಟವಾಗಿರ್ತಕ್ಕಂತಹ ಈ ಭಾಗವನ್ನ ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನೋದು ದೊಡ್ಡ ಪ್ರಶ್ನೆ. ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ, ಅಯ್ಯೋ ನಾನು ಸಂಸ್ಕೃತ ಕಣ್ರಿ, ಸಂಸ್ಕೃತ ನಾನು ಪಂಡಿತ ಕೋವಿದ ಅಂತಂದ್ರೆ ಏನಿರ್ಬೋದಪ್ಪ, ಆದರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ವಿಧಾನ ಇದೆ. ಅದನ್ನ ಹೇಳ್ತಾ ಇದ್ದಾರೆ ಈ ಸಣ್ಣ ಪುಸ್ತಕದಲ್ಲಿ ಶ್ರೀ ಶ್ರೀ ಸ್ವಾಮಿಪಾದರವರು. ಯಾಕೆ ಇದು ಬಹಳ ಮುಖ್ಯ. ಇದನ್ನ ತಿಳಿಯದೆ ನಾವು ಎಷ್ಟೇ ಉಪನಿಷತ್ತುಗಳ ಭಾಷ್ಯಗಳ ಅಧ್ಯಯನವನ್ನು ಮಾಡಿದರೂ ಕೂಡ ಏನು ಪ್ರಯೋಜನವಿಲ್ಲ ಅಲ್ಲ. ಒಂದು ಪ್ರಯೋಜನ ಬಂದು ಇನ್ನೊಂದು ಕಡೆ ಎಲ್ಲೋ ಹೋಗುತ್ತೆ, ಮತ್ತೆ ಅನರ್ಥವೂ ಕೂಡ ಉಂಟಾಗಬಹುದು. ಹೌದ್ ತಾನೆ? ಈಗ ಅದನ್ನು ತಿಳಿಸ್ಕೊಳ್ತಾ ಇರ್ತಕ್ಕಂಥ ಭಾಗದಲ್ಲಿ ಅದರಲ್ಲಿ 11ನೆಯ ವಿಷಯ ಬ್ರಹ್ಮಾತ್ಮ ಭಾವ ಅಂತಕ್ಕಂಥದ್ದು. ಈ ಬ್ರಹ್ಮಾತ್ಮ ಭಾವ ಅಂತ ಇದೆಯಲ್ಲ, ಏನ್ ಹಾಗಂದ್ರೆ, ಈಗ ನಾನು ಬ್ರಹ್ಮಾತ್ಮ ಭಾವವನ್ನ ನಾನು ಹೊಂದಿಲ್ಲ, ಹೌದ್ ತಾನೆ? ನಾನೇನಾಗಿದ್ದೀನಿ, ಶರೀರ ಆತ್ಮಭಾವವನ್ನು ನಾನು ಇಟ್ಕೊಂಡಿದ್ದೇನೆ, ಹೌದ್ ತಾನೆ? ಎಲ್ಲರೂ ಅಷ್ಟೆ, ಶರೀರವೇ ನಾನು, ನಾನು ನನ್ನ ಶರೀರ. ಇದರಿಂದ ಈ ಶರೀರದಿಂದ ಈ ನಿರ್ವರ್ತ್ಯವಾಗತಕ್ಕಂಥ ಯಾವುದೇ ಕಾರ್ಯ ಇದ್ರೂ ಕೂಡ ಅದು ನನ್ನಿಂದ ಆಗತ್ತೆ. ಯಾಕೆ? ನನ್ನ ಶರೀರ ನನ್ನ ಶರೀರ ಅಂತ ಇಟ್ಟುಕೊಂಡು ನಾವು ಮುಂದುವರಿತಾ ಇದ್ದೇವೆ.
ಈ ಒಂದು ಶರೀರಾತ್ಮಭಾವ ಅಂತ ಏನಿದೆ ಅದು ಮತ್ತೆ ಬ್ರಹ್ಮಾತ್ಮಭಾವ ಅಂತ ಏನಿದೆ ಉಪನಿಷತ್ತುಗಳಲ್ಲಿ ಅದು ಏನಿದು, ಇವೆರಡೂ ಏನಿದು, ಇವೆರಡಕ್ಕೂ ವ್ಯತ್ಯಾಸ ಇದೆಯೇ? ಅಲ್ಲ, ಶರೀರಾತ್ಮಭಾವವನ್ನು ಹೊಂದಿದವನು ಯಾವುದೋ ಸಾಧನೆಗಳಿಂದ ಬ್ರಹ್ಮಾತ್ಮಭಾವವನ್ನು ಪಡೆದುಕೊಳ್ಳಬೇಕು ಎಂಬತಕ್ಕಂಥದ್ದು ಅರ್ಥವತ್ತಾಗಿದೆಯಾ? ಇದನ್ನೆಲ್ಲ ವಿಚಾರ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಶರೀರಾತ್ಮಭಾವ ಅಂತಕ್ಕಂಥದ್ದು ಯಾವಾಗ ಬರುತ್ತೆ, ಇಲ್ಲಿಯವರೆಗೆ ಅದರ ಒಂದು ಅಸ್ತಿತ್ವ ಸ್ಥಿತಿ ಅಂತಕ್ಕಂಥದ್ದು ಎಲ್ಲವನ್ನೂ ಕೂಡ ವಿಚಾರ ಮಾಡಿ ಇಲ್ಲಿ ನಿರ್ಧಾರ ಮಾಡ್ತಾ ಇದ್ದಾರೆ ಶ್ರೀ ಶ್ರೀ ಸ್ವಾಮಿಪಾದವರು. ಯಾವ ಆಧಾರಗಳ ಮೇಲೆ? ಉಪನಿಷತ್ತುಗಳ ಆಧಾರದ ಮೇಲೆ, ಮತ್ತೆ ಅದಕ್ಕೆ ಇರತಕ್ಕಂತಹ ಅದ್ಭುತವಾದ ಶಾಂಕರ ಭಾಷ್ಯದ ಆಧಾರದ ಮೇಲೆ. ಈ ಶಾಂಕರ ಭಾಷ್ಯ ವಾಕ್ಯಗಳನ್ನು ಹಾಗೆ ಯಥಾವತ್ತಾಗಿ ಇಲ್ಲಿ ಆ ಒಂದು ಪ್ರಮಾಣಪೂರ್ವಕವಾಗಿ ಉಲ್ಲೇಖ ಮಾಡಿದ್ದಾರೆ. ಆ ಭಾಗವೆಲ್ಲ ಆಗಿದೆ. ಈಗ ಸ್ವಲ್ಪ ಹೆಚ್ಚು ಕಡಿಮೆ ಈ ಬ್ರಹ್ಮಾತ್ಮ ಭಾವ ಅಂತಕ್ಕಂಥ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಮುಂದುವರಿಯೋಣ. ಏನು ಅಂತಂದ್ರೆ 63ನೇ ಪುಟ. ನಿಷ್ಪ್ರಪಂಚಂ ಏಕರೂಪಮೇವ ಬ್ರಹ್ಮ ನ ತಸ್ಯ ಸಪ್ರಪಂಚತ್ವಂ ಕಥಮಪಿ ಸಂಭವತಿ. ಇವೆಲ್ಲ ಏನು? ಇವೆಲ್ಲ ಪರಮ ಸಿದ್ಧಾಂತ ಅಂತಿದೆ. ಇದೇನು ಪ್ರಾಸಂಗಿಕ ಸಿದ್ಧಾಂತ ಅಲ್ಲ. ಪ್ರಾಸಂಗಿಕ ಸಿದ್ಧಾಂತ ಯಾವುದು? ಸಪ್ರಪಂಚತ್ವ ಅಂತ ಅನ್ನೋದು ಇದೆ. ಅದು ಯಾವುದದು? ಅದೆಲ್ಲ ಉಪಾಸನೆಯಲ್ಲಿ ಅಲ್ಲಿ ಪ್ರಯೋಜನವಾಗುತ್ತೆ. ಅದಕ್ಕೆ ಗತಿ ಇದೆ. ಆ ಗತಿಯನ್ನು ಪಡೆದು ಅಲ್ಲಿಂದ ಬ್ರಹ್ಮಜ್ಞಾನವನ್ನು ಪಡೆದ ನಾವೆಲ್ಲ ಇದೆ ಅಲ್ಲಿ ಸಪ್ರಪಂಚ. ಆದರೆ ಯಾವ ಕಾರಣಕ್ಕೂ ಕೂಡ ಎಲ್ಲಿಯೂ ಕೂಡ ಈ ಒಂದು ಬ್ರಹ್ಮಕ್ಕೆ ಸಪ್ರಪಂಚತ್ವ ಅಂತಕ್ಕಂಥದ್ದೇನಿದೆ, ಪ್ರಪಂಚತ್ವ ಅಂದ್ರೆ ತೋರ್ಕೊಳ್ಳೋದು, ಸಪ್ರಪಂಚತ್ವ ತೋರಿಕೊಳ್ಳೋದ್ರ ಜೊತೆ ಏನದಕ್ಕೆ ಅಂದರೆ ತೋರ್ಕೊಳ್ಳೋದಕ್ಕೆ ಏನು ಬೇಕು ನಮಗೆ? ತೋರ್ಕೊಳ್ಬೇಕಾದ್ರೆ ಅದಕ್ಕೊಂದು ರೂಪ ಬೇಕು, ಅದಕ್ಕೊಂದು ನಾಮ ಬೇಕು, ಮತ್ತೆ ವ್ಯಕ್ತಪಡಿಸ್ಬೇಕು ಅಂತ ಯಾರು ಇದ್ರೆ ಅದಕ್ಕೆ ಶರೀರ ಬೇಕು, ಇಂದ್ರಿಯ ಬೇಕು, ಮನಸ್ಸು ಅಂತಃಕರಣ ಬೇಕು. ಇಷ್ಟು ಇರಬೇಕು. ಹೌದು ತಾನೆ? ವ್ಯಕ್ತಪಡಿಸೋದಕ್ಕೆ ಮತ್ತೆ ತಿಳ್ಕೊಳ್ಳೋದಕ್ಕೆ ನಾಮ ರೂಪ ಎರಡಿರಬೇಕು. ಆದರೆ ಇದ್ಯಾವುದೂ ಇಲ್ಲ ಬ್ರಹ್ಮಕ್ಕೆ. ಇದ್ಯಾವುದೂ ಇಲ್ಲದೆ ಹೋದಾಗ ಏನದು? ನಿಷ್ಪ್ರಪಂಚ. ನಿಷ್ಪ್ರಪಂಚಂ ಬ್ರಹ್ಮ. ಇದು ನಿಷ್ಪ್ರಪಂಚ ಬ್ರಹ್ಮ. ಇದು ಯಾವಾಗ ನಿಷ್ಪ್ರಪಂಚ ಅಂದ್ರೆ ಯಾವಾಗಲೂ ನಿಷ್ಪ್ರಪಂಚ. ನಾನು ನನ್ನನ್ನ ಶರೀರಾತ್ಮ ಭಾವದಿಂದ ನೋಡಿಕೊಂಡು ಓಹೋ ನಾನು ಬ್ರಹ್ಮಭಾವವನ್ನು ಪಡೆಯಬೇಕು ಅಂತ ಇಚ್ಛೆಯುಳ್ಳವನಾಗಿ ಏನೋ ಸಾಧನೆಯನ್ನು ಮಾಡ್ತೀನಲ್ಲ, ಆಗಲೂ ಕೂಡ ಏನಾಗಿದೆ? ಬ್ರಹ್ಮ ನಿಷ್ಪ್ರಪಂಚವೇ. ಮತ್ತೆ ಹೊರಟಿದ್ದೀವಲ್ಲ ನೋಡೋದಕ್ಕೆ, ಅದು ಒಂದು ಹಂತದವರೆಗೆ ಮಾತ್ರ. ಆ ಹಂತ ತಲುಪಿದ ಮೇಲೆ ಗೊತ್ತಾಗುತ್ತೆ, ಅಯ್ಯಯ್ಯೋ ಇಷ್ಟೊಂದೆಲ್ಲ ನಾನು ಪ್ರಯತ್ನ ಪಟ್ಟಿದ್ನಲ್ಲ. ಇದು ಈ ಪ್ರಪಂಚ ಅಂದ್ರೆ ತೋರಿಕೊಳ್ಳುವುದಕ್ಕೆ ವಿಷಯವಾದ ವಸ್ತುವೇ ಅಲ್ಲ. ಯಾಕೆ? ಬ್ರಹ್ಮ ಅಂತಕ್ಕಂಥದ್ದು ವಸ್ತುವೇ ಅಲ್ಲ, ದ್ರವ್ಯವೇ ಅಲ್ಲ, ಪದಾರ್ಥವೇ ಅಲ್ಲ. ದ್ರವ್ಯ ಅಂತಕ್ಕಂಥದ್ರೆ ಬೇರೆಯವರು ದರ್ಶನಕಾರ ಮಾಡಿದ್ರು, ತಾರ್ಕಿಕರು ಮಾಡಿದ್ರು. ನೋಡಿ ಆತ್ಮ ಇದು ಒಂದು ದ್ರವ್ಯ ಅಂತಕ್ಕಂಥ ಅದಲ್ಲ ಅಂತ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಯಾವ ಸಂದರ್ಭದಲ್ಲಿಯೂ ಕೂಡ ನಿಷ್ಪ್ರಪಂಚಕವೇ ಬ್ರಹ್ಮ. ಬ್ರಹ್ಮಕ್ಕೆ ನಿಷ್ಪ್ರಪಂಚತ್ವ ಅಂತಕ್ಕಂಥದ್ದೇ. ಮತ್ತೆ ಸಪ್ರಪಂಚತ್ವ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಹೊಂದುವುದಿಲ್ಲ. ಯಾಕೆ ಅಂತಂದ್ರೆ ವಸ್ತು ಸ್ವಭಾವಸ್ಯ ಅನಪಾಯ. ನೋಡಿ, ಇದು ಸಾರ್ವತ್ರಿಕ ನಿಯಮ. ಇದಕ್ಕೇನು ಯಾವ ಶಾಸ್ತ್ರ ಬೇಕಿಲ್ಲ. ವಸ್ತು ಸ್ವಭಾವಸ್ಯ ಅನಪಾಯ. ಒಂದು ವಸ್ತುವಿನ ಸ್ವಭಾವವು ಆ ವಸ್ತುವನ್ನು ಬಿಟ್ಟು ಎಂದಿಗೂ ಕೂಡ ಹೋಗುವುದಿಲ್ಲ. ಆ ವಸ್ತುವಿನ ಸ್ವಭಾವ ಅಂತಿದೆ, ಎಂದಿಗೂ ಒಂದು ವೇಳೆ ಹೋಗುತ್ತೆ ಅಂತ ಆಗಿಬಿಟ್ರೆ ಅದು ಅದರ ಸ್ವಭಾವ ಅಂತ ಆಗೋದಿಲ್ಲ, ಸ್ವಭಾವವೇ ಅಲ್ಲ. ಉದಾಹರಣೆಗೆ ಈಗ ನೋಡಿ, ಅಗ್ನಿಯ ಒಂದು ಪ್ರಾಪರ್ಟಿ ಏನು? ಅದ್ರು ಅಗ್ನಿಯ ಸ್ವಭಾವ ಏನು? ಔಷ್ಣ್ಯ ಅಂತಕ್ಕಂಥದ್ದು.
ಈಗ ಔಷ್ಣ್ಯ ಅಂತಕ್ಕಂಥದ್ದನ್ನ ಬಿಟ್ಟು ಅಗ್ನಿ ಇರೋದಕ್ಕೆ ಸಾಧ್ಯವಾ? ಯಾವತ್ತಿಗೂ ಸಾಧ್ಯ ಇಲ್ಲ. ಒಂದು ವೇಳೆ ಓಹೋ ಔಷ್ಣ್ಯ ನೋಡ್ರಿ ಅಗ್ನಿಯನ್ನು ಬಿಟ್ಟು ಬಂದಿದೆ ಅಂತಂದ್ರೆ ನೀವು ತಿಳ್ಕೊಂಡ ಹಾಗೆ ಅದು ಔಷ್ಣ್ಯ ಅಲ್ಲ, ಬೇರೆ ನಿಮ್ ತಪ್ಪು ತಿಳುವಳಿಕೆ. ಅದು ಎಂದಿಗೂ ಬಿಟ್ಟು ಸ್ವಭಾವ, ಅದು ಅಗ್ನಿಯ ಸ್ವಭಾವ. ಸ್ವಭಾವ ಯಾವತ್ತಿದ್ರೂ ಕೂಡ ಬಿಟ್ಟು ಹೋಗೋದಿಲ್ಲ ಸ್ವಭಾವ. ಹಾಗೆ ಬ್ರಹ್ಮದ ಸ್ವಭಾವ ಏನು? ನಿಷ್ಪ್ರಪಂಚತ್ವ. ಅದೇ ಸ್ವಭಾವ, ಅದು ಯಾವತ್ತಿಗೂ ಕೂಡ ಬಿಟ್ಟು ಹೋಗೋದಿಲ್ಲ. ಯಾರು ಏನೇ ಅಂದ್ಕೊಂಡ್ರೂ ಬಿಟ್ಟು ಹೋಗೋದಿಲ್ಲ, ಅನುಷ್ಠಾನ ಮಾಡಿದ್ರೂ ಬಿಟ್ಟು ಹೋಗೋದಿಲ್ಲ, ಏನು ಮಾಡಿದ್ರು ಬಿಟ್ಟು ಹೋಗೋದಿಲ್ಲ. ಮತ್ತು ತತ್ರ ಸವಿಶೇಷತಾತು ಅವಿದ್ಯಾ ಕಲ್ಪಿತ ಮಾಯಾವಶಾತ್ ಇದು ಸಿದ್ಧಾಂತ. ನೋಡಿ, ಇವೆಲ್ಲ ಅತ್ಯಂತ ಧೈರ್ಯವಾದ ಒಂದು ಸಿದ್ಧಾಂತಗಳು. ಶಂಕರ ಭಗವತ್ಪಾದರು ತಮ್ಮ ಸೂತ್ರ ಭಾಷೆಯಲ್ಲಿ ಧೈರ್ಯವಾಗಿ ಹೇಳಿರ್ತಕ್ಕಂಥದ್ದು ಇವೆಲ್ಲ. ಏನು ತತ್ರ ಅಲ್ಲಿ ಹೀಗಿರುವಾಗ ವಸ್ತು ಸ್ವಭಾವವನ್ನ ನಾವು ಬೇರೆ ಮಾಡೋದಕ್ಕಾಗುವುದಿಲ್ಲ. ವಸ್ತು ಎಂದಿಗೂ ಕೂಡ ತನ್ನ ಸ್ವಭಾವವನ್ನು ಬಿಟ್ಟಿರೋದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಈ ಸವಿಶೇಷತ್ವ, ಸವಿಶೇಷತಾ ಅಂತಕ್ಕಂಥದ್ದು ಇದೆಯಲ್ಲ, ಉಪಾಸನೆಯಲ್ಲಿದೆ, ಪೂಜೆನಲ್ಲಿದೆ, ಧ್ಯಾನದಲ್ಲಿ ಇದೆ, ನಾವು ಮಾಡ್ತಾ ಇದ್ದೇವಲ್ಲ, ಅದರಿಂದ ನಮಗೆ ಪ್ರಯೋಜನವೂ ಆಗ್ತಾ ಇದೆಯಲ್ಲ. ಸಪ್ರಪಂಚ ಅಲ್ವೇ ಅಂತಂದ್ರೆ ಅದು ಏನು ಗೊತ್ತೇನೆ? ಅವಿದ್ಯಾ ಕಲ್ಪಿತ ಮಾಯಾವಶಾತ್ ಅಷ್ಟೆ. ಇದು ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹದ್ದು. ಎಲ್ಲ ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂಥದ್ದು. ಏನು ಅವಿದ್ಯೆಯಿಂದ ಕಲ್ಪಿತವಾಗಿರ್ತಕ್ಕಂಥದ್ದು? ಮಾಯ. ಅವಿದ್ಯೆ ಯಾವಾಗ ಕಲ್ಪಿತವಾಗುತ್ತೆ? ಅವಿದ್ಯೆ ಇದೆಯಲ್ಲ, ಅದು ಮಾಯ. ಮಾಯ ಅಂದ್ರೆ ಏನು? ಮಾಯಾ ಅಂತಂದ್ರೆ ಒಂದು ಮಾಸ ಮಾಯ ಅಂತಕ್ಕಂಥದ್ದು ಒಂದು ಆಯ್ತು. ಇನ್ನೊಂದು ಮಾಯಾ ಅಂತಕ್ಕಂಥದ್ದಕ್ಕೆ ಸರಳವಾದ ಅರ್ಥ ಭ್ರಮೆ ಅಂತ ಅರ್ಥ. ಏನು? ಒಂದು ವಸ್ತು ಹೇಗೆ ಇದೆಯೋ, ಅದರ ಸ್ವಭಾವದಿಂದ ಹೇಗೆ ಇದೆಯೋ ಹಾಗೆ ತೋರಿಕೊಳ್ಳದೆ ಬೇರೆ ವಿಧವಾಗಿ ತೋರುತ್ತಾರೆ ನಮಗೆ, ಅದು ಆಗ ನಮ್ಗೆ ಭ್ರಮೆ ಅಂತ ತೋರುತ್ತೆ. ರಾಮ ಬರ್ತಾ ಇದ್ದಾನೆ, ಅವನ ಕೃಷ್ಣ ಅಂತ ಅಂದ್ಕೊಂಡ್ಬಿಟ್ಟೆ, ಕಣ್ಣಿನ ದೋಷನ ಏನೋ ಅದು ಇರಲಿ, ಅದು ಬೇಡ ಅಂತ ಕೃಷ್ಣ ಅಂದ್ಕೊಂಡ್ಬಿಟ್ಟೇನಂತಂದೇನು? ಅವನು ರಾಮ ಅಂತಕ್ಕಂಥದ್ದು ಅವನ ಹೆಸರು, ಅವನು ಸೇರಿದ್ದು ಸ್ವಭಾವ. ಅದು ಎಲ್ಲಿಗೂ ಬಿಟ್ಟು ಹೋಗೋದಿಲ್ಲ. ಅದು ನಾನು ಮಾಯೆಯಿಂದ ಕೃಷ್ಣ ಅಂತ ತಿಳ್ಕೊಂಡ್ಬಿಟ್ಟೆ ಅಂದ್ರೆ ಮಾಯಾ ಅಂದ್ರೆ ಭ್ರಮೆ ಅಂತ. ಏನು? ರಾಮ ಇದ್ದ, ಅವನನ್ನ ಬೇರೆಯಾಗಿ ಕಂಡುಬಿಟ್ಟೆ, ನಾನು ಕೃಷ್ಣ ಅಂತ ಕಂಡುಬಿಟ್ಟೆ, ಇದು ಭ್ರಮೆ. ಒಂದು ವಸ್ತುವನ್ನ ಅದು ಹೇಗಿದೆಯೋ ಹಾಗೆ ಕಾಣದೆ ಬೇರೊಂದು ವಿಧವಾಗಿ ಕಾಣುವುದಕ್ಕೆ ಭ್ರಮೆ ಅಂತ ಹೆಸರು. ಮಾಯಾವಿಗಳು ಇದನ್ನೇ ಮಾಡೋದು. ಒಂದು ವಸ್ತು ಎಂದು ಇರೋದೇ ಇಲ್ಲ, ಅಥವಾ ಏನೋ ಇರುತ್ತೆ, ಅದನ್ನ ಬೇರೆ ವಿಧವಾಗಿ ತೋರಿಸ್ತಾರೆ. ಇದು ಅದಕ್ಕೆ ಅವಿದ್ಯಾಕೃತ ಮಾಯಾವಿ ಸಿದ್ಧಾಂತ. ಅತಯೇವ ಯತ್ಕ್ವಚಿತ್ ಉಪಾಸನಾರ್ಥಂ ಬ್ರಹ್ಮಣೋ ರೂಪವತ್ವಂ ವಿವಿಧ ಗುಣಮತ್ವಾದಿಕಂ ವಾ ಉಪವರ್ಣ್ಯತೆ ಯಶ್ಚ ಸ್ವೇಚ್ಛೆಯ ದೇಹ ಸ್ವೀಕಾರ ಶ್ರೂಯತೆ ಮನುಷ್ಯಲೋಕೆ ಚ ರಾಮಕೃಷ್ಣಾದಿರೂಪೇಣ ಜನ್ಮ ಲೋಕಾನುಗ್ರಹಾರ್ಥಂ ಕರ್ಮ ಚ ಸ್ಮರ್ಯತೆ ಸರ್ವಂ ತತ್ ಮಾಯಾವ್ಯಪಾಶ್ರಯಾದೇವ ಇತಿ ಅವಗಂತವ್ಯಂ. ಇದು ಸಿದ್ಧಾಂತ. ನೋಡಿ, ಆದ್ದರಿಂದ ಏನು? ಇದು ಭ್ರಮೆಯಿಂದ ತೋರ್ತಾ ಇದೆ. ನಾವು ಏನೋ ಒಂದು ವಸ್ತು ಯಥಾವತ್ತಾಗಿ ಇಲ್ಲ, ತೋರ್ತಾ ಇದೆ, ಬೇರೆ ವಿಧವಾಗಿ ತೋರ್ತಾ ಇದೆ. ಆದ್ದರಿಂದ ಏನಾಗ್ತಾ ಇದೆ? ನಾವು ಉಪಾಸನೆ ಅಂತ ಮಾಡ್ತೇವೆ. ಉಪಾಸನೆ ಅಂತ ಮಾಡಿದಾಗ ಏನು? ಪರಬ್ರಹ್ಮ, ಯಾವ ನಾಮರೂಪ ಗುಣ ವಿಶೇಷ ಯಾವುದು ಇಲ್ಲದೆ ಇರತಕ್ಕಂತಹ ಪರಬ್ರಹ್ಮದಲ್ಲಿ, ಪರಮಾತ್ಮನಲ್ಲಿ ಯಾವುದೋ ಒಂದು ಗುಣ ವಿಶೇಷವನ್ನ, ನಾಮರೂಪವನ್ನ ನಾವು ಇಟ್ಟುಕೊಂಡು ಅದನ್ನು ಅಧ್ಯಾರೋಪ ಮಾಡಿಕೊಂಡು, ಅಧ್ಯಾರೋಪನಕ್ಕೆ ಇಟ್ಕೊಂಡು ಏನು ಮಾಡ್ತೇವೆ? ಅದನ್ನು ಉಪಾಸನೆ ಮಾಡ್ತೇವೆ. ಇದು ಏನಂತ, ಯಾವ ರೂಪ ಅಲ್ಲಿ ಅದನ್ನು ಹೇಳಿದಾರೆ. ಬ್ರಹ್ಮ ರೂಪವತ್ತಂ, ಅದಕ್ಕೆ ಒಂದು ರೂಪ ಕೊಡೋದು. ಅದು ನೀರೂಪಂ ಬ್ರಹ್ಮ. ಬ್ರಹ್ಮ ಸದಾ ಸರ್ವದಾ ನೀರೂಪಮೇವ, ಯಾವತ್ತಿಗೂ ಅಷ್ಟು ನೀರೂಪ. ಅಂತಹ ನೀರೂಪವಾದ ಬ್ರಹ್ಮಕ್ಕೆ ನಾವು ರೂಪವನ್ನು ಕೊಡ್ತೇವೆ. ಮತ್ತು ವಿವಿಧ ಗುಣಮತ್ವಾದಿಕಂ ಬ್ರಹ್ಮ. ಈಗ ಬೇಕಾದ ನಮಗೇನು ತೋರುತ್ತೆ
ಆ ಗುಣವನ್ನೆಲ್ಲ ಆ ಬ್ರಹ್ಮಕ್ಕೆ ಆರೋಪ ಮಾಡ್ತೇವೆ. ಇಂಥ ಗುಣವುಳ್ಳವನು ಸರ್ವರಸ ಸರ್ವಗಂಧ ಏನೆಲ್ಲ ಬೇಡ. ಮತ್ತೆ ಹೀಗೆಲ್ಲ ಮಾಡಿಕೊಂಡು ನಾವು ಅದನ್ನ ವರ್ಣನೆ ಮಾಡಿ ಮತ್ತು ಇದು ನಾವು ಮಾಡೋದಾಯಿತು. ಇನ್ನು ನಮ್ಮ ಭಾವನೆ ಏನು ನಮ್ಮದು ಅಂತಂದರೆ ಹೆಚ್ಚ ಸ್ವೇಚ್ಛೆಯ ದೇಹ ಸ್ವೀಕಾರ. ಯಾವುದೊಂದು ಸ್ವೇಚ್ಛೆಯ ಯಾರ ಒಂದು ಬಲವಂತ ಆಗಲಿ ಯಾವ ಕಾರಣ ಏನೂ ಇಲ್ಲ, ಸ್ವೇಚ್ಛೆ ತನ್ನ ಇಚ್ಛೆಯಿಂದ ದೇಹ ಸ್ವೀಕಾರ ಶ್ರೂಯತೆ. ದೇಹವನ್ನು ಧಾರಣೆ ಮಾಡತಕ್ಕಂಥದ್ದು ನಮಗೆ ಗೊತ್ತಿದೆ. ಬ್ರಹ್ಮ, ಆ ಬ್ರಹ್ಮ ಏನಾಗಿದೆ, ಯಾವುದೋ ಒಂದು ರೂಪದಿಂದ ನಮಗೆ ತೋರ್ಕೊಳ್ತಕ್ಕಂಥದ್ದು ಗೊತ್ತಿದೆ. ಉಪಾಸನೆಯಲ್ಲಿ ನಾವು ಆರೋಪ ಮಾಡತಕ್ಕಂಥದ್ದು ನಮಗೆ ತೋರುವಂಥದ್ದಲ್ಲ, ಕಣ್ಣಿಗೆ ಕಾಣುವಂಥದ್ದಲ್ಲ, ನಮ್ಮ ಮನಸ್ಸಿನಲ್ಲಿ ಅದು ಉಂಟಾಗತ್ತಷ್ಟೇ. ಆದರೆ ಇಲ್ಲಿ ಏನಾಗಿದೆ, ಆ ರೂಪವನ್ನೇ ನಮ್ಮ ಕಣ್ಣಿಗೆ ಗೋಚರವಾಗುತ್ತೆ. ಆ ರೂಪದಿಂದ ಗೋಚರವಾಗ್ತಾರ ಅವನು. ಯಾವುದದು ಅಂತಂದರೆ ಮನುಷ್ಯ ಲೋಕೆ ಚ ರಾಮಕೃಷ್ಣಾದಿ ರೂಪೇಣ ಜನ್ಮ. ಮನುಷ್ಯ ಲೋಕದಲ್ಲಿ ರಾಮ ಕೃಷ್ಣ ಇತ್ಯಾದಿಗಳಾಗಿ ಇವರು ಯಾರು, ಇವರು ದೇವರು ಕಂಡ್ರೆ ದೇವಂದ್ರಲ್ಲಿ ಬ್ರಹ್ಮ ಅಂತ ಅರ್ಥ, ಇನ್ನೇನಿಲ್ಲ. ಅದು ಲೌಕಿಕ ಪ್ರಯೋಗ, ಇದು ವೇದಾಂತ ಪ್ರಯೋಗ. ಈಗೇನಾಗುತ್ತೆ, ಆ ಬ್ರಹ್ಮ ರಾಮ ಅವನೇ ರಾಮ ಅವತಾರ ಪುರುಷ ಅಂತ ಹೇಳ್ತೇವೆ, ಕೃಷ್ಣ ಅವತಾರ ಪುರುಷ ಅಂತ. ಹೀಗೆ ರಾಮಕೃಷ್ಣ ಮೊದಲಾದ ರೂಪದಿಂದ ಅವರು ಜನ್ಮವನ್ನು ತಳೆದುಕೊಳ್ಳೋದು. ಮತ್ತೇನು, ಲೋಕಾನುಗ್ರಹಾರ್ಥಂ ಕರ್ಮ ಚ ಸ್ಮರ್ಯತೆ. ಈ ಲೋಕಾನುಗ್ರಹಾರ್ಥವಾಗಿ ಕೃಷ್ಣ ಬೇಕಾದಷ್ಟು ಕೆಲಸ ಮಾಡ್ದ, ರಾಮ ಬೇಕಾದಷ್ಟು ಕೆಲಸ ಮಾಡ್ದ. ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾ ಇಬ್ಬರು ಮಾಡಿದ್ರು. ಇವೆಲ್ಲ ಯಾತಕ್ಕೆ ಮಾಡಿದ್ರು ಅಂತಂದರೆ ಬ್ರಹ್ಮವೇ ಅವತಾರ ಮಾಡಿದ್ದು, ಅವ್ರಿಗೇನು ಕಾರ್ಯ ಇಲ್ಲ ಮಾಡಬೇಕಾದದ್ದು. ತಸ್ಯ ಕಾರ್ಯಂ ನ ವಿದ್ಯತೆ. ಆದ್ದರಿಂದ ಆದರೂ ಕೂಡ ಲೋಕಾನುಗ್ರಹಾರ್ಥಂ ಅಂದರೆ ಪ್ರಪಂಚ, ಲೋಕ ಅಂದರೆ ಪ್ರಪಂಚ, ಜನಗಳು ಅಂತ. ಜನಗಳನ್ನು ಅನುಗ್ರಹ ಮಾಡುವುದಕ್ಕೋಸ್ಕರ, ಅವರನ್ನು ಈ ಒಂದು ದ್ವಂದ್ವದಿಂದ ಮುಕ್ತಿಗೊಳಿಸುವುದಕ್ಕೋಸ್ಕರ ಅವರು ಅವತಾರ ಮಾಡೋದು ಸ್ಮರ್ಯತೆ. ಇವೆಲ್ಲವೂ ಕೂಡ ಇಷ್ಟೂ ಇದೆಯಲ್ಲ, ರಾಮ ಅವತಾರ ಮಾಡ್ದ, ಕೃಷ್ಣ ಅವತಾರ ಮಾಡ್ದ, ಅವನು ಎಷ್ಟೋ ಕೆಲಸಗಳು ಮಾಡ್ದ ಕೃಷ್ಣ. ಅವೆಲ್ಲ ಯಾಕೆ ಮಾಡ್ದ, ಲೋಕ ಕಲ್ಯಾಣಾರ್ಥವಾಗಿ ಮಾಡ್ದ, ಏನು ಹೇಳ್ತೀವಲ್ಲ, ಇವೆಲ್ಲವೂ ಕೂಡ ಮಾಯಾವ್ಯಪಾಶ್ರಯ ದೇವ. ಇವೆಲ್ಲವೂ ಕೂಡ ಮಾಯೆಯನ್ನ ಆಶ್ರಯಿಸಿಯೇ ಹೊರಟಿವೆ. ಅಂದ್ರೇನು, ಮಾಯೆ ಅಂತಂದ್ರೆ ಒಂದೇ, ಇಲ್ಲದೆ ಇರತಕ್ಕಂಥ ಪದಾರ್ಥವನ್ನು ಇದ್ದಂತೆ ತೋರಿಸುವುದು ಅಂದ್ರೆ ಒಂದೇ. ಅದಕ್ಕೆ ಹೆಸರಾಯಿತು ಅವಿದ್ಯಾ ಅಂತಂದ್ರು ಒಂದೇ. ಅದೇ ವಿದ್ಯಾ ಹೇಗಿದೆಯೋ ಹಾಗೆ ನಮಗೆ ಗೊತ್ತಾಗಲ್ಲ, ಅವಿದ್ಯೆ ಅಷ್ಟೆ. ಯಥಾವಥ ತಿಳ್ಕೊಳ್ಳೋದಕ್ಕೆ ವಿದ್ಯೆ ಅಂತ ಹೆಸರು, ಅನ್ಯಥಾ ತಿಳ್ಕೊಳ್ಳೋದಕ್ಕೆ ಅವಿದ್ಯೆ ಅಂತ ಹೆಸರು. ನಾವು ಅನ್ಯಥಾ ತಿಳ್ಕೊಂಡಿದೆ ಅವಿದ್ಯೆ. ಅಲ್ಲಿ ಏನಾಯಿತು, ಅವಿದ್ಯಾ ವ್ಯಪಾಶ್ರಯ ದೇವ. ಎಲ್ಲವೂ ಕೂಡ ಅವಿದ್ಯೆಯನ್ನು ಆಶ್ರಯಿಸಿಯೇ ಹೊರಟಿವೆ ಎಂಬತಕ್ಕಂಥದ್ದು ಆಯಿತು. ಇದನ್ನ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರು ತಮ್ಮ ಲೇಖನಿಯಿಂದ ತಮ್ಮ ಶೈಲಿಯಲ್ಲಿ ಬರೆದರು. ಎಲ್ಲ ಇರ್ತಕ್ಕಂಥ ಶಂಕರ ಭಾಷೆಯಲ್ಲಿ ಅದು ತಮ್ಮ ಶೈಲಿ, ತಮ್ಮ ರೀತಿಯಲ್ಲಿ ಬರೆದರು. ಇದಕ್ಕೆ ಏನು ಪ್ರಮಾಣ ಅಲ್ಲ ಸ್ವಾಮಿ ಹೇಗೆ ಹೇಳ್ತಾ ಇದ್ದೀರಿ ಅಂದರೆ, ಅದಕ್ಕೆ ಹೇಳ್ತಾ ಮುಂದೆ ನೋಡಿ, ಇದಕ್ಕೆ ನಾನು ಹೇಳ್ತಾ ಇಲ್ಲ, ಈ ತರಹ ಭಾಷ್ಯಕಾರರಾದ ಭಗವಾನ್ ಶಂಕರರೇ ಕಂಠೋಕ್ತವಾಗಿ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿ, ಅದಕ್ಕೆ ಈ ಭಾಷ್ಯ ವಾಕ್ಯಗಳ ಒಂದು ದೃಷ್ಟಾಂತವನ್ನ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ತಮ್ಮ ಒಂದು ಹೇಳಿದ್ರಲ್ಲ ಈಗ, ಯಾವುದದು, ಸರ್ವಮೇತತ್ ಮಾಯಾವ್ಯಪಾಶ್ರಯ ದೇವ ಅವಗಂತವ್ಯ ಇತಿ ಅವಗಂತವ್ಯಂ ಅಂತ ಹೇಳಿದ್ರಲ್ಲ, ಇದಕ್ಕೆ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಯಾವುದು, ಭಾಷ್ಯ ಪ್ರಮಾಣ. ಇವಿಲ್ಲಿ ನೋಡಿ, ಯಾವುದೇ ಸ್ವಾಮಿಪಾದರವರು ಅದನ್ನು ಬರೆದರೂ ಕೂಡ ಅದಕ್ಕೆ ಭಾಷ್ಯ ಪ್ರಾಮಾಣ್ಯ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅವರು ಭಾಷ್ಯದ ವಿಚಾರವನ್ನು ಬಿಟ್ಟು ಎಳ್ಳಷ್ಟೂ ಕೂಡ ಆಚೆ ಹೋಗಲ್ಲ. ಅವರು ಸ್ವತಂತ್ರವಾದ ಅಭಿಪ್ರಾಯವೇ ಇರಬಹುದು, ಆದರೂ ಕೂಡ ಅದಕ್ಕೆ ಆಧಾರ ಯಾವುದು, ಭಾಷ್ಯ, ಶಾಂಕರ ಭಾಷ್ಯ. ಅವರು ಅಷ್ಟೊಂದು ಆಳವಾಗಿ ಅದನ್ನು ಅಧ್ಯಯನ ಮಾಡಿ, ಭಗವದ್ಗೀತೆ ಹೇಳ್ತಾರೆ ಪರಮಾತ್ಮ ಪದ ಪದಾರ್ಥ ವಾಕ್ಯ ವಾಕ್ಯಾರ್ಥ ನ್ಯಾಯಮಪಿ. ಹೀಗೆ ಅವರು
ಪದ ಪದಾರ್ಥ ವಾಕ್ಯ ವಾಕ್ಯಾರ್ಥ ಎಲ್ಲವನ್ನೂ ಕೂಡ ಅವರು ಅಧ್ಯಯನ ಮಾಡಿ ಇದಮಿತ್ತಂ ಎಷ್ಟೋ ವ್ಯಾಖ್ಯಾನಗಳನ್ನು ಅಧ್ಯಯನ ಮಾಡಿದ್ರು, ಎಷ್ಟೋ ಲೆಕ್ಕವಿಲ್ಲ. ಅದರಲ್ಲಿ ನಮಗೆ ಅವರೇ ಬರೆದಿರತಕ್ಕಂಥದ್ದು ನಮಗೆ ಬರೆದಿರತಕ್ಕಂಥದ್ದು 14 ವ್ಯಾಖ್ಯಾನಗಳು. ಬ್ರಹ್ಮಸೂತ್ರ ಭಾಷ್ಯಕ್ಕೆ 14 ವ್ಯಾಖ್ಯಾನಗಳನ್ನು ಉಲ್ಲೇಖ ಮಾಡಿದ್ದಾರೆ ಅವರು. ನೋಡಿ, ಇಲ್ಲಿ ಈ ಥರ ಬರೆದಿದ್ದಾರೆ, ಇವರು ಈ ಥರ ಬರೆದಿದ್ದಾರೆ, ಅವರು ಆ ಥರ ಬರೆದಿದ್ದಾರೆ, ಹೀಗೆ ಉಲ್ಲೇಖ ಮಾಡಿ ಕೊನೆಗೆ ಭಾಷ್ಯದ ಆಧಾರದ ಮೇಲೆ ತಮ್ಮ ನಿರ್ಣಯವನ್ನು ಕೊಟ್ಟಿದ್ದಾರೆ. ಇದು ಈ ಸ್ವಾಮಿಪಾದರವರ ಒಂದು ವೈಶಿಷ್ಟ್ಯ. ಹಿಂದೆ ನಾನು ಹೇಳಿದ್ದೆ, ಅಪ್ಪಯ್ಯ ದೀಕ್ಷಿತರು ಈ ಕೆಲಸ ಮಾಡಿದ್ದಾರೆ. ಅಪ್ಪಯ್ಯ ದೀಕ್ಷಿತರು ಸರ್ವತಂತ್ರ ಸ್ವತಂತ್ರರು ಸರಸ್ವತಿ ಅಂತ ಅವರ ಹೆಸರು. ಅವರು ಮಾಡಿದ್ದಾರೆ. ಸುಮಾರು ಒಂದು 40 ಈ ಭಾಷ್ಯ ಭಾಗಗಳನ್ನ ವಿಕಲ್ಪಗಳಿದೆಯಲ್ಲ, ಹೀಗೆ ಹೇಳ್ತಾರೆ ಅವರು, ಹೀಗೆ ಹೇಳ್ತಾರೆ ಅಂತ ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ಸಿದ್ಧಾಂತ ರೇಷ ಸಂಗ್ರಹ ಅಂತ ಮಾಡಿದ್ದಾರೆ. ಅವರೇನು ಮಾಡಿದ್ದಾರೆ, ಮಾಡಿ ಅವರೆಲ್ಲರ ಅಭಿಪ್ರಾಯವನ್ನು ಹಾಕಿ ಬಿಟ್ಟಿದ್ದಾರೆ. ಸ್ವಾಮಿಪಾದರವರೇನು ಮಾಡಿದ್ದಾರೆ, ಅದೆಲ್ಲ ಹಾಕಿ ನೋಡಿ, ಇದು ಭಾಷ್ಯಕಾರರ ಹೃದಯ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇದು ಅದಕ್ಕೋಸ್ಕರ ಈ ಒಂದು ಗ್ರಂಥಕ್ಕೆ ಅಷ್ಟೊಂದು ವೈಶಿಷ್ಟ್ಯ ಇರಲಿ. ಈಗ ಆ ಒಂದು ಪ್ರಮಾಣ ವಾಕ್ಯ ಇದೆಯಲ್ಲ, ಅದೆಲ್ಲ ನಾವು ಅಧ್ಯಯನ ಮಾಡಿರ್ತಕ್ಕಂಥದ್ದು ನೋಡೋಣ, ಒಂದ್ಸರಿ ಓದ್ತೇನೆ. ಯತ್ತು ಉಕ್ತಂ ಹಿರಣ್ಯಶ್ಮಶ್ರುತ್ವಾದಿರೂಪ ಶ್ರವಣಂ ಪರಮೇಶ್ವರೇ ನೋಪಪದ್ಯತೆ ಇತಿ ಅತ್ರ ಬ್ರೂಮಃ. ಪೂರ್ವ ಪಕ್ಷಿ ಕೇಳ್ತಾನೆ, ಛಾಂದೋಗ್ಯದಲ್ಲಿ ಬರ್ತಕ್ಕಂಥ ಮಾತಿದು. ಆ ಪೂರ್ವ ಪಕ್ಷಿ ಕೇಳ್ತಾನೆ, ಏನ್ ಸ್ವಾಮಿ ಇಲ್ಲಿಯವರೆಗೂ ಹೇಳಿದ್ರಿ, ಏನಂತ? ನಿಷ್ಪ್ರಪಂಚಂ ಬ್ರಹ್ಮ, ಅಶಬ್ದಂ ಬ್ರಹ್ಮ, ಅರೂಪಂ ಬ್ರಹ್ಮ, ಅವ್ಯಯಂ ಬ್ರಹ್ಮ ಎಲ್ಲ ಹೇಳ್ಬಿಟ್ಟು ನಾ ಅಂತ ಹೇಳ್ಬಿಟ್ಟು ಇದನ್ನ ನೇಚರೇಚಿಂದ ತಿಳ್ಕೊಳ್ಬೇಕು ಎಲ್ಲ ಹೇಳ್ಬಿಟ್ಟು, ಈಗ ಓಹೋ ಇಂತಹ ಬ್ರಹ್ಮತತ್ವಕ್ಕೆ ಹಿರಣ್ಯಶ್ಮಶ್ರು, ಏನು ಚಿನ್ನದ ಮೀಸೆ, ಚಿನ್ನದ ಬಣ್ಣದ ಮೀಸೆ, ಆಹೋ ಬೆಳ್ಳಿ ಬಣ್ಣದ ಗಡ್ಡ, ಏನ್ ಸ್ವಾಮಿ ಇದು? ಪರಮೇಶ್ವರನಿಗೆ ಬ್ರಹ್ಮ ಕೇಳ್ಬಿಟ್ರಲ್ಲ, ಇದು ಹೇಗೆ ಹೊಂದುತ್ತೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ರೆ ಅತ್ರ ಬ್ರೂಮಃ. ನೋಡಪ್ಪ, ಇದಕ್ಕೆ ನಾವು ಸಮಾಧಾನವನ್ನ ಹೇಳುತ್ತೇವೆ ಅಂತ ಹೇಳಿ ಹೇಳ್ತಾರೆ ನೋಡಿ. ಅದನ್ನ ಇದಕ್ಕೆ ಪ್ರಮಾಣವಾಗಿ ಸ್ವೀಕಾರ ಮಾಡಿ. ಸ್ಯಾತ್ ಪರಮೇಶ್ವರ, ಪ್ರಸಿದ್ಧವಾದ ವಾಕ್ಯ ಇದು. ಸ್ಯಾತ್ ಪರಮೇಶ್ವರಸ್ಯಾಪಿ ಇಚ್ಛಾವಶಾತ್ ಮಾಯಾಮಯಂ ರೂಪಂ ಸಾಧಕಾನುಗ್ರಹಾರ್ಥಂ. ಪರಮೇಶ್ವರ ಸರ್ವಶಕ್ತ ಮತ್ತು ಸರ್ವಜ್ಞ ಹೌದಾನೆ. ಹಾಗಾಗಿ ಅವನಿಗೆ ಅತ್ಯಂತ ಕಳಕಳಿ ಅವನಿಗೆ. ಯಾಕೆ? ಅಯ್ಯೋ, ಈ ಜೀವಿಗಳು ಸ್ವತಃ ಇದು ನಾನೇ ಆಗಿದ್ದರೂ ಕೂಡ ಅದನ್ನು ತಿಳಿಯದೆ ಸುಮ್ಮನೆ ಕಷ್ಟಪಡ್ತಾ ಇದ್ದಾರಲ್ಲ ಅಂತ ತಿಳ್ಕೊಂಡು ಅತ್ಯಂತ ಕಳಕಳಿ ಏನು ಮಾಡ್ತಾನೆ, ಹೇಗಾದ್ರೂ ಉದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಈ ಒಂದು ರೂಪವನ್ನು ತಾಳಿ, ಅದನ್ನ ನಾವು ಒಂದು ಅವತಾರ ಅಂತ ಹೇಳ್ತೀವಲ್ಲ, ಅವತಾರವನ್ನು ತಾಳಿ ಜನರ ಕಣ್ಣಿಗೆ ಗೋಚರವಾಗಿ ಆ ಒಂದು ತತ್ವವನ್ನು ಹೇಳ್ತಾರೆ. ಇದಕ್ಕೋಸ್ಕರ ಅವರ ಸಾಧಕರಿಗೆ ಅನುಗ್ರಹಾರ್ಥಂ, ಅವರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ, ಅನುಗ್ರಹ ಮಾಡಿ ಉದ್ಧಾರ ಮಾಡುವುದಕ್ಕೋಸ್ಕರ ಅವನು ಈ ಒಂದು ರೂಪವನ್ನ ತಾಳುತ್ತಾನೆ. ಯಾವ ತಾಳಿದ್ರೂ ಒಂದೇ, ಯಾವಾಗಲೂ ಒಂದೇ ಅವನು. ಏನು? ಅವ್ಯಯ, ನಿರೂಪ. ಆದರೆ ಈ ಒಂದು ದೃಷ್ಟಿಯಿಂದ ನೋಡಿದಾಗ ಇವನು ಹೀಗೆ ಲೋಕಾನುಗ್ರಹಾರ್ಥವಾಗಿ ಮಾಡಬಹುದು. ಯಾಕೆ? ಅವನಿಗೆ ಆ ಶಕ್ತಿ ಇದೆ ಅಂಥೇಳಿ ಅದಕ್ಕೆ ಒಂದು ಪ್ರಮಾಣ ವಾಕ್ಯವನ್ನ ಭಾಷ್ಯಕಾರ ಶಂಕರರು ಕೊಡ್ತಾರೆ. ಎಲ್ಲಿ ನೋಡಿ, ಮಾಯಾ ಕೇಶ ಮಯಾ ಸೃಷ್ಟ ಎನ್ಮಾಂ ಪಶ್ಯತಿ ನಾರದ, ಎನ್ಮಾಂ ಪಶ್ಯಸಿ ನಾರದ ಸರ್ವಭೂತ ಗುಣ ಯದ್ಯುಕ್ತಂ ನೈವಂ ಮಾಂ ಜ್ಞಾತುಮರ್ಹಸಿ. ನಾರದ, ನೀನು ನೋಡ್ತಾ ಇದೆಯಲ್ಲಪ್ಪ, ನನ್ನನ್ನು ಈ ರೂಪದಲ್ಲಿ ನೋಡ್ತಾ ಇದೆಯಲ್ಲ, ಇದೆಲ್ಲ ಯಾವುದು ಗೊತ್ತೇನು? ಓಹೋ, ನಾನು ಕೃಷ್ಣ, ನಾನು ರಾಮ, ನಾನು ಇಂಥವನು, ನಾನು ನರಸಿಂಹ ತ ಹಿರಣ್ಯಶ್ಮಶ್ರು, ಹಿರಣ್ಯಕೇಶ, ಅವೆಲ್ಲ
ನೋಡ್ತಾ ಇದೆಯಲ್ಲ, ಇವೆಲ್ಲ ಏನು? ಇವೆಲ್ಲ ಈ ಒಂದು ಮಾಯಾ ಕೇಶ ಮಾಯಾ ಸೃಷ್ಟ ಮಾಯೆಯಿಂದ. ಆ ಮಾಯೆ ಯಾವುದು? ಆ ಮಾಯೆಯಾದರೂ ನನಗಿಂತ ಭಿನ್ನವಲ್ಲದ ನನ್ನ ಸ್ವರೂಪವೇ ಆಗಿರತಕ್ಕಂತಹ, ನನ್ನ ಸೃಷ್ಟಿಯೇ ಆಗಿರತಕ್ಕಂತಹ, ನನ್ನ ಕಾರ್ಯವೇ ಆಗಿರತಕ್ಕಂತಹ ಒಂದು ಮಾಯೆ ಇದೆಯಲ್ಲ, ಅದರಿಂದ ನಾನು ಹೀಗೆ ತೋರ್ಕೊಳ್ತಾ ಇದ್ದೀನಿ, ನೀನು ಹೀಗೆ ನನ್ನನ್ನು ನೋಡ್ತಾ ಇದೀಯಾ? ಆದರೆ ನೈವ ಮಾಂ ಜ್ಞಾತುಮರ್ಹಸಿ, ನೀನು ನನ್ನ ನೈಜ ಸ್ವರೂಪವನ್ನ ತಿಳಿದುಕೊಳ್ಳಲು ಅಸಮರ್ಥನಾಗಿದ್ದೀಯೇ. ಹಾಗೆ ಅದಕ್ಕೋಸ್ಕರ ನೀನು ಏನೇನೋ ಹೇಳ್ತಾ ಇದ್ದೆ. ಓ ನೀ ನರಸಿಂಹ, ನಮೋ ನಮೋ ನರಸಿಂಹ ಹೇಳ್ಬಿಟ್ಟ. ಯಾಕೆ? ನೈವಮ್ಮಾಂ ಜ್ಞಾತುಮರ್ಹಸಿ. ಇದು ಈ ಸೂತ್ರ ಭಾಷೆಯಲ್ಲಿ ಆ ಅಂತಸ್ತದ್ಧರ್ಮೋಪದೇಶಾತ್ ಒಳ್ಳೊಳ್ಳೆ ವಾಕ್ಯ ಬಂದಿವೆ. ಒಂದು 3-4 ವಾಕ್ಯ ಉದ್ಧಾರ ಮಾಡಿಬಿಟ್ಟಿದ್ದಾರೆ ಸ್ವಾಮಿಪಾದರವರು. ಇದು ಮತ್ತೆ ಅಪಿಚ ಯತ್ರತು ನಿರಸ್ತ ಸರ್ವವಿಶೇಷಂ ಪಾರಮೇಶ್ವರಂ ರೂಪಂ ಉಪದಿಶ್ಯತೆ ಭವತಿ ತತ್ರ ಶಾಸ್ತ್ರಂ ಅಶಬ್ದಮಸ್ಪರ್ಶಮ ರೂಪಂ ಅವ್ಯಯಂ ಇತ್ಯಾದಿ. ಮತ್ತು ಇದು ಎಲ್ಲಾಯಿತು? ಇದು ಯಾವುದೋ ಒಂದು ಲೋಕಾನುಗ್ರಹಾರ್ಥವಾಗಿ ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಂತೆ ಮಾತಾಯಿತು, ಅವರನ್ನು ಅನುಗ್ರಹ ಮಾಡ್ತಾರೆ ಅಂತ. ಇನ್ನು ಕೆಲವು ಕಡೆ ಹೀಗೆ ಹೇಳಿದ ಶಾಸ್ತ್ರವೇ ಏನು, ಈ ಒಂದು ರೂಪವನ್ನು ತಾಳಿ ಅವತಾರವನ್ನು ಮಾಡಬಹುದು, ಸರ್ವಜ್ಞ ಸರ್ವಶಕ್ತ ಅಂತ ಹೇಳಿದೆ, ಅದೇ ಶಾಸ್ತ್ರ ಕೆಲವು ಕಡೆ ಏನು ಹೇಳಿದೆ? ನಿರಸ್ತ ಸರ್ವ ವಿಶೇಷಂ, ಯಾವ ವಿಶೇಷವೂ ಇಲ್ಲದ ಪಾರಮೇಶ್ವರಂ ರೂಪಂ, ಪರಮೇಶ್ವರ ಎಲ್ಲದಕ್ಕೂ ಆಧಾರವಾಗಿರತಕ್ಕಂಥ, ಎಲ್ಲವನ್ನು ನಿಯಂತ್ರಿಸ್ತಕ್ಕಂಥ ಒಂದು ರೂಪ. ಯಾವರು ಅದು ರೂಪ ಅಂತ ಅನ್ನೋದೇ ತಪ್ಪಲ್ಲ, ಏನೋ ಹೇಳಬೇಕಲ್ಲ ಬಾಯಿ ಬಿಟ್ಟು. ಇಂತಹ ಈ ನಿರ್ಗುಣ ನಿರ್ವಿಕಾರ ಸ್ವರೂಪವನ್ನ ಹೇಳುತ್ತೆ ಇದೇ ಶಾಸ್ತ್ರ. ಇನ್ನೊಂದು ಕಡೆ ಭವತಿ ತತ್ರ ಶಾಸ್ತ್ರ ಏನು ಹೇಳುತ್ತೆ? ಶಾಸ್ತ್ರ ನೋಡಿ ಈ ಥರ ಇದೆ ಅಂದ್ಬಿಟ್ಟು, ಅಶಬ್ದ ಮತ್ಪರ್ಶವ ರೂಪಂ ಅವ್ಯಯಂ ತಥಾರಸಂ ನಿತ್ಯಮಗಂಧ ವಚ್ಚೇತು. ಹೀಗೆ ಅಶಬ್ದಂ ಅಸ್ಪರ್ಶಂ ರೂಪಂ ಅಂತ ಹೇಳಿ ಯಾವ ರೂಪವೂ ಇಲ್ಲ ಅಂತ ಒಂದು ಕಡೆ ಹೇಳುತ್ತೆ. ಇನ್ನೊಂದು ಕಡೆ ಹೇಳುತ್ತೆ ಹಿರಣ್ಯಸ್ಪರ್ಶರು ಹಿರಣ್ಯಕೇಶಿ. ಯಾಕೆ? ಸಾಧಕಾನುಗ್ರಹಾರ್ಥಂ ಅವತಾರ ಮಾಡ್ತಾನೆ ಅಂತ ಹೇಳ್ತಾರೆ. ಇವೆಲ್ಲ ಏನು? ಇವೆಲ್ಲ ಒಂದು ಅವಿದ್ಯಾ ಭೂಮಿಕೆಯಲ್ಲಿ ಹೇಳ್ತಕ್ಕಂತಹ ಮಾತು. ಮತ್ತೆ ಇದರಲ್ಲಿ ಅಶಬ್ದ ಮತ್ಸ್ಪರ್ಶ ನೋಡಿ, ಈ ಅಶಬ್ದ ಮತ್ಸ್ಪರ್ಶ ರೂಪಂ ಅವ್ಯಯಂ ಅಂತಕ್ಕಂಥದ್ದು ವಿದ್ಯಾಭೂಮಿಕೆಯಲ್ಲಿ ಹೇಳ್ತಕ್ಕಂಥ ಮಾತು. ಇಂತಹ ಗುಣವುಳ್ಳವನು ಹಿರಣ್ಯಸ್ಪರ್ಶರು ಮುಂತಾದವುಗಳು ಅವಿದ್ಯಾಭೂಮಿಕೆ ಹೇಳ್ತಕ್ಕಂಥ ಮಾತು ಅನ್ನೋದು ಸರಿ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಹಿರಣ್ಯಸ್ಪರ್ಶರು ಅಂತ ಹೇಳುವುದು ಎಷ್ಟು ಅವಿದ್ಯಾ ಮಾತ್ರವಾಗಿದೆಯೋ ಅಷ್ಟೇ ಅವಿದ್ಯಾ ಮಾತ್ರ ಅಶಬ್ದಮಸ್ಪರ್ಶ ರೂಪಂ ಅವ್ಯಯಂ ಅಂತ ಹೇಳ್ತಕ್ಕಂಥದ್ದು ಕೂಡ. ಅಶಬ್ದಂ ನ ಶಬ್ದಂ ಅಶಬ್ದಂ. ಇಲ್ಲಿ ನ ಅಂತಕ್ಕಂಥದ್ದಕ್ಕೆ ಯಾರರ್ಥ? ಇದು ಯಾವುದು? ಏದಾರು ತಗೊಳ್ಳಿ, ಅಭಾವ ಅಂತ ಏದಾರು ಒಂದು ತಗೊಳ್ಳಿ. ಅಂದ್ರೆ ಏನಾಗುತ್ತೆ? ಸಾಮಾನ್ಯವಾಗಿ ಅದಿಲ್ಲ, ಇದು ಶಬ್ದವಲ್ಲ ಅಂತಂದ್ರೆ ಏನಾಗುತ್ತೆ? ಓ ಆಗ ರೂಪವೋ ಅಂದಾಗುತ್ತೆ. ಇನ್ನೊಂದು ಶಬ್ದವಲ್ಲ ಅಂತಂತಂದ್ರೆ ಶಬ್ದ ಒಂದ್ ಕಡೆ ಇದೆ, ಅದಲ್ಲ ಅಂತ. ನೋಡಿ, ಇವನು ರಾಮನಲ್ಲ ಅಂತಂದ್ರೆ ರಾಮನನ್ ಎಲ್ಲೋ ಇದ್ದಾನೆ, ಇವನು ರಾಮನಲ್ಲ ಅಂತ ಅರ್ಥ ಆಗ್ಬಿಡುತ್ತೆ. ಹಾಗೆ ಅಶಬ್ದಂ ಅಂದ್ರೆ ಶಬ್ದ ಇದೆ, ಆದ್ರೆ ಇವನಲ್ಲೇ ಆ ಶಬ್ದ ಗುಣ ಇಲ್ಲ ಅಂತಂತ ಅರ್ಥ ಆಗ್ಬಿಡುತ್ತೆ. ಇದು ಅವಿದ್ಯಾನೇ. ಯಾಕೆ? ಶಬ್ದ ಎನ್ನುವ ಒಂದು ತತ್ವವೇ ಇಲ್ಲ ಇವನು ಬಿಟ್ಟು. ಶಬ್ದ ಸ್ಪರ್ಶ ರೂಪರಸಗಂಧ ಯಾವುದೂ ಇಲ್ಲ. ಹಾಗಿರುವಾಗ, ಇಲ್ದೇನೆ ಇರುವಾಗ ಇವನು ಅಶಬ್ದನು ಅಂತ ಹೇಳಿದ್ರೆ ಅರ್ಥವೇನಿದೆ? ಆದರೆ ಏನಿದೆ? ಉಪಾಯ ಸ್ತೋವತಾರಾಯ ನಾಸ್ತಿ ಭೇದ ಕಥಂಚನ. ನಿಜವಾಗಿಯೂ ಶಬ್ದ ಸ್ಪರ್ಶ ರೂಪರಸಗಂಧ ಇವಳದ ಉಳ್ಳವನು ಅದೊಂದಿದೆ ಅಂತ ಏನೂ ಇಲ್ಲ. ಆದರೆ ಉಪಾಯ ಸ್ತೋವತಾರ, ಇದು ಈ ಒಂದು ಒಂದು ನಿರ್ಗುಣ ಬ್ರಹ್ಮವನ್ನ ಇದು ಮನಸ್ಸಿನಿಂದ ತಿಳಿಯಬೇಕೆ ಹೊರತು ಹೇಳೋದಕ್ಕಾಗುವುದಿಲ್ಲ. ಅದನ್ನು ತಿಳಿಸೋಕ್ಕೋಸ್ಕರ ಈ ಒಂದು ಕೆಲವು ವಿಚಾರ ಹೇಳ್ತಾರೆ ಅಷ್ಟೆ. ಇದು ಅಷ್ಟೇ ಅವಿದ್ಯಾಭೂಮಿಕೆ.
ನಾನು ನೋಡ್ರಿ ಈಗ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನು ಓದಬೇಕು, ನಾನು ಕೃತಾರ್ಥನಾಗಬೇಕು ಅನ್ನುವುದು ಅವಿದ್ಯಾ ಭೂಮಿಕೆಯೇ. ಇವೆಲ್ಲ ಬಹಳ ಉನ್ನತ ಮಟ್ಟದ ಮಾತುಗಳು. ಸ್ವಲ್ಪ ಅರ್ಥವಾದ ಕಷ್ಟ ಯಾರಿಗೆ ಆ ಒಂದು ತಳಹದಿ ಇದೆಯೋ ಅವರಿಗೆ ಅರ್ಥವಾಗುತ್ತೆ. ಮತ್ತೆ ಇತ್ಯಾದಿ ಸರ್ವ ಕಾರಣತ್ವಾತ್ತು ವಿಕಾರ ಧರ್ಮ ಇರಪಿ ಕೈಶ್ಚಿತ್ ವಿಶಿಷ್ಟ ಪರಮೇಶ್ವರ ಉಪಾಸ್ಯತ್ವೇನ ನಿರ್ದಿಶ್ಯತೆ. ಆದರೂ ಕೂಡ ಸರ್ವ ಕಾರಣತ್ವ, ಎಲ್ಲದಕ್ಕೂ ಕಾರಣವಾಗಿದ್ದಾನೆ. ಎಲ್ಲಕ್ಕೂ ಏನು, ಎಲ್ಲ ವಿಕಾರಗಳಿಗೂ ಕೂಡ ಇವನೇ ಕಾರಣ, ವಿಕಾರ ಬೇರೆ ಅಂತ ಇಲ್ಲ. ಈ ಒಂದು ವಿಕಾರವನ್ನು ಮಾಡತಕ್ಕ ವಿಕಾರ ತೋರ್ತಾ ಇದ್ದಲ್ಲ ಅವನು ಬೇರೆ ಅಲ್ಲ. ಹೀಗಾಗಿ ಸರ್ವ ಎಲ್ಲಕ್ಕೂ ಕಾರಣವಾಗಿರೋದ್ರಿಂದ ವಿಕಾರ ಧರ್ಮೈರಪಿ ಕೈಶ್ಚಿತ್, ವಿಕಾರ ಧರ್ಮಗಳಿಂದಲೂ ಕೂಡ, ವಿಕಾರ ಧರ್ಮ ಅಂದರೆ ಅದೇ ರೂಪವುಳ್ಳವನು ಗುಣವುಳ್ಳವನು, ಇದು ವಿಕಾರ. ಇದು ವಿಶಿಷ್ಟ, ಅದರಿಂದ ಕೂಡಿಕೊಂಡವನಾಗಿ ಈ ಪರಮೇಶ್ವರನನ್ನ ಕೆಲವು ಕಡೆ ಹೇಳಿದ್ದಾರೆ. ಯಾತಕ್ಕೆ ಹೇಳಿದ? ಉಪಾಸ್ಯತೆಯನ್ನು ನಿರ್ದಿಶ್ಯತೆ, ಅದನ್ನು ಕೇವಲ ಉಪಾಸನೆಗೋಸ್ಕರ ಹೇಳಿದ್ದಾರೆ. ಯಾವಾಗ ಉಪಾಸನೆ ಅಂತ ಆಯಿತೋ ಅಲ್ಲಿ ಭೇದ ಅಂತಕ್ಕಂಥದ್ದು ಇದ್ದೇ ಇದೆ. ಮತ್ತೆ ಯಾವಾಗ ಭೇದ ಅಂತ ಇದೆಯೋ ಅದು ಅವಿದ್ಯಾ ಭೂಮಿಕೆ. ಭೇದ ಅಂತ ಬಂದಾಗ ಎಲ್ಲ ಅವಿದ್ಯಾ ಭೂಮಿಕೆ. ಭೇದಸ್ಯ ಉಪಾಸನಾರ್ಥತ್ವಾತ್ ಅಭೇದೇ ತಾತ್ಪರ್ಯಾತ್, ಶಾಂಕರ ಭಾಷ್ಯ. ಮತ್ತೆ ಇನ್ನೊಂದು ಅದರಲ್ಲಿ ಅದೇ ವಾಕ್ಯದಲ್ಲಿ ಅದೇ ಸೂತ್ರದಲ್ಲಿ ಅಂತಸ್ತಧರ್ಮ, ಇದು ಅಂತಸ್ಥ ಧರ್ಮೋಪದೇಶ ಅಂತಕ್ಕಂಥದ್ದು ಇದು ಕೂಡ ಅದೇ ಮುಂದದ್ದು. ಸ್ವಮಹಿಮ ಪ್ರತಿಷ್ಠಸ್ಯಾಪಿ ಆಧಾರ ವಿಶೇಷೋಪದೇಶ ಉಪಾಸನಾರ್ಥೋ ಭವಿಷ್ಯತಿ. ಇನ್ನು ಈ ಒಂದು ಪರಮಾತ್ಮ ಪರಮೇಶ್ವರ ಬ್ರಹ್ಮ ಅಂತ ಏನಿದೆ ಅದು ಸ್ವಮಹಿಮ ಪ್ರತಿಷ್ಠ ಏನಿದೆ, ಇದು ಯಾವ ಒಂದು ಆಧಾರವಾಗಲಿ ಏನಾಗಲಿ ಯಾವ ಆಶ್ರಯವಾಗಲಿ ಬೇಕಿಲ್ಲ. ತನ್ನ ಒಂದು ಮಹಿಮೆಯಿಂದಲೇ ಇದು ಎಲ್ಲ ವ್ಯಾಪಾರವನ್ನು ಮಾಡ್ತಾ ಇದೆ. ಇದರ ಅಸ್ತಿತ್ವ ಅಂತಕ್ಕಂಥ ತನ್ನ ಮಹಿಮೆಯಿಂದ ಇದಕ್ಕೆ ಯಾವುದೊಂದರ ಬಲವಾಗಲಿ ಇದಾಗಲಿ ಬೇಕಿಲ್ಲ. ಆದರೂ ಕೂಡ ಕೆಲವು ಕಡೆ ಏನು ಮಾಡಿದ್ದಾರೆ, ಆಧಾರ ವಿಶೇಷೋಪದೇಶ. ನೋಡ್ರಿ, ಆ ಭಗವಂತ ಇದ್ದಿದಲ್ಲ, ನಾವು ಉಪಾಸನೆ ಮಾಡ್ತಾ ಇರ್ತಕ್ಕಂಥ ಭಗವಂತ ವಿಷ್ಣು ನಾರಾಯಣ ಅಂತಕ್ಕಂಥವನು, ಅವನು ವೈಕುಂಠದಲ್ಲಿದ್ದಾನೆ, ಅವನು ಅವನು ಕಮಲದಲ್ಲಿ ಮೇಲೆ ಮಲಗಿದ್ದಾನೆ, ಏನೋ ಒಂದು ಆಧಾರ ಅದೇನು ಅಂತ ಹೇಳ್ಬಿಡ್ತಾರೆ. ಇದು ಯಾತಕ್ಕೆ ಅಂದರೆ ಉಪಾಸನಾರ್ಥ ಭವಿಷ್ಯತಿ. ಉಪಾಸನೆ ಮಾಡಬೇಕಾದ್ರೆ ರೂಪ ನಾಮ ರೂಪ ಗುಣ ಇರಬೇಕು, ಅದಕ್ಕೋಸ್ಕರ ಹೇಳಿದ್ದಾರೆ. ಮತ್ತು ಸರ್ವಗತತ್ವ ಬ್ರಹ್ಮಣ ವ್ಯೋಮವತ್ ಸರ್ವಾಂತರತ್ವೋಪತ್ತೇ. ನೋಡಿ, ಅಲ್ಲೋ ಆ ಲೋಕದಲ್ಲಿ ಇದ್ದಾನೆ, ಈ ಲೋಕದಲ್ಲಿ ಇದ್ದಾನೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಏನು? ಸರ್ವಗತತ್ವ, ಆಕಾಶವತ್ ವ್ಯೋಮವತ್ ಅಂತಿದೆ ಅಲ್ಲಿ. ಆಕಾಶ ವ್ಯೋಮ ಆಕಾಶದಂತೆ ಸರ್ವಗತತ್ವ, ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪಿಸಿ ಬಿಟ್ಟಿರುವುದರಿಂದ ಸರ್ವಾಂತರತ್ವೋಪತ್ತೇ. ಎಲ್ಲದಕ್ಕೂ ಇವನು, ಎಲ್ಲದರ ಒಳಗೂ ಕೂಡ ಎಲ್ಲದರ ಒಂದು ಸಾರಭೂತವಾದದ್ದೇ, ಎಲ್ಲದಕ್ಕೂ ಆಧಾರವಾಗಿರತಕ್ಕಂಥದ್ದೇ. ಇವನ ಆಧಾರದ ಮೇಲೆ ಎಲ್ಲ ಅವಿದ್ಯಾ ಮಾತ್ರದಲ್ಲಿ ನಿಂತಿದೆ ಅಷ್ಟೆ. ಇವನ ಆಧಾರದ ಮೇಲೆ ನಿಂತಿದೆ ಎಲ್ಲವೂ ಪ್ರಪಂಚ ಅಂತಕ್ಕಂಥದ್ದು ಅವಿದ್ಯೆ. ಆದರೂ ಕೂಡ ಉಪಾಸನಾರ್ಥವಾದ ವಿಚಾರ ಹೇಳಿದ್ದಾರೆ ಅಂತ ಹೇಳಿ ಈ ಒಂದು ಇನ್ನೊಂದು ಸೂತ್ರ ಭಾಷೆ, ಎಲ್ಲ ಸೂತ್ರ ಭಾಷೆಯ ಉದಾಹರಣೆ ಕೊಟ್ಟಿರೋದು. ಯತ್ತೂಕ್ತಂ ಮನೋಮಯ ಪ್ರಾಣಶರೀರ ಇತಿ ಜೀವಲಿಂಗಂ ನ ತದ್ ಬ್ರಹ್ಮಣ ಉಪಪದ್ಯತೆ ಇತಿ. ಇನ್ನೊಂದು ಅದೇ ಆಕ್ಷೇಪ ನೋಡ್ರಿ, ಮನೋಮಯ ಪ್ರಾಣ ಶರೀರ ನೇತ ಅಂತ ಹೇಳಿದ್ರಿ, ಎಲ್ಲ ಹೇಗೆ ಹೊಂದುತ್ತೆ? ಇದು ಜೀವಲಿಂಗ, ಇದು ಜೀವನದ ಗುರುತಿದು. ಹೇಗೆ ಪರಮೇಶ್ವರನಿಗೆ ಅಂತಂದ್ರೆ ಅದು ಬ್ರಹ್ಮಕ್ಕೆ ಹೊಂದೋದಿಲ್ವಲ್ಲ ಅಂತಾರೆ. ಅದೂ ಕೂಡ ಬ್ರಹ್ಮಕ್ಕೆ ಹೊಂದುತ್ತದೆ ಅಂತ ನಾವು ಹೇಳ್ತೇವೆ. ಯಾವ ದೃಷ್ಟಿಯಿಂದ ಅನ್ನೋದು ಹೇಳ್ತಾ ಇದೆ. ಸರ್ವಾತ್ಮತ್ವಾಧಿ ಬ್ರಹ್ಮಣ ಜೀವ ಸಂಬಂಧೀನಿ ಮನೋಮಯತ್ವಾದೀನಿ ಬ್ರಹ್ಮ ಸಂಬಂಧೀನಿ ಭವಂತಿ. ಈಗ ಈ ಮನೋಮಯತ್ವ ಇವೆಲ್ಲ ಜೀವ ಸಂಬಂಧ, ಜೀವಲಿಂಗಗಳು. ಈ ಜೀವ ಯಾರು? ಜೀವ ಪರಮೇಶ್ವರನಿಗಿಂತ ಭಿನ್ನನಲ್ಲವೇ ಅಲ್ಲ. ಆದ್ದರಿಂದ ಏನಾಯ್ತು, ಇವನಿಗೂ ಹೊಂದಿಕೆ ಆದಂಗೆ ಆಯ್ತು ಅಷ್ಟೆ. ಜೀವ ಅಂತ ಬೇರೆ ಇದ್ದಿದ್ರೆ ಆಗ ನಾವು ವಿಚಾರ ಮಾಡಬಹುದಾಯ್ತು, ಅಲ್ಲವೇ ಅಲ್ಲ.
ಅವನು ಜೀವ ಅಂತಕ್ಕಂಥದ್ದು ಪರಮೇಶ್ವರಂತೆ ಬೇರೆಯಾಗಿ ಇಲ್ಲ. ಆದ್ದರಿಂದ ಈ ಜೀವ ಸಂಬಂಧಿಯಾದ ಮನೋಮಯತ್ವ ಮುಂತಾದವುಗಳೂ ಕೂಡ ಜೀವನಿಗಿಂತ ಪರಮಾತ್ಮ ಬೇರೆಯಾಗಿ ಇಲ್ಲದ್ದರಿಂದ ಇವನಿಗೆ ಏನೇನು ಹೇಳ್ತೀವೋ ಅದೆಲ್ಲ ಅವನಿಗೂ ಸಂಬಂಧಪಟ್ಟರು. ಆದರೆ ಎಲ್ಲ ಅವಿದ್ಯಾ ಭೂಮಿಕೆಯಲ್ಲಿ ಅಂತ ಮರಿಬಾರ್ದಷ್ಟೆ. ತಥಾಚ ಬ್ರಹ್ಮ ವಿಷಯೇ ಶ್ರುತಿ ಸ್ಮೃತಿ ಭವತಃ. ಹೀಗೆ ಈ ಬ್ರಹ್ಮ ವಿಷಯದಲ್ಲಿ ಶ್ರುತಿಯೂ ಇದೆ ಮತ್ತು ಸ್ಮೃತಿಯೂ ಇದೆ ಅಂಥೇಳಿ ಅವನಿಗೆ ಜೀವ ಸಂಬಂಧವಾದ ಗುಣ ಇದೆಯಲ್ಲ, ಅದು ಪರಮೇಶ್ವರನು ಹೇಳಿದ್ದಾರಲ್ಲ ಜೀವ ಸಂಬಂಧವಾದ ಗುಣಗಳನ್ನು, ಅದನ್ನ ಉಪನಿಷತ್ತುಗಳು ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂತಂದರೆ ಶ್ವೇತಾಶ್ವತರು ಹೇಳ್ತಾ ಇದ್ದಾರೆ. ತ್ವಂ ಬ್ರಹ್ಮೇಶ್ವರ ತ್ವಂ ಸ್ತ್ರೀ ತ್ವಂ ಪುಮಾನಸಿ ತ್ವಂ ಕುಮಾರ ಉತವಾ ಕುಮಾರಿ ತ್ವಂ ಜೀರ್ಣೋ ದಂಡೇನ ವಂಚಸಿ ತ್ವಂ ಜಾತೋ ಭವಸಿ ವಿಶ್ವತೋ ಮುಖ ಅಂದ್ಬಿಟ್ಟು ಆ ಪರಮೇಶ್ವರನಿಗೆ ನೀನು ಸ್ತ್ರೀಯಾಗಿದ್ದೀಯೇ, ನೀನು ಪುರುಷನಾಗಿದ್ದೀಯೇ, ಕುಮಾರ ಕುಮಾರಿ, ಮತ್ತೆ ನೀನು ವಯಸ್ಸಾಗಿ ಜೀರ್ಣಾದ ಶರೀರವೆಲ್ಲ ನಿನಗೆ ಶಿಥಿಲವಾಗಿದೆ, ಮತ್ತೆ ದಂಡೇನ ವಂಚಸಿ. ದಂಡೇನ ಅಂದರೆ ಕೋಲ್ ಹಿಡ್ಕೊಂಡು, ವಂಚಸಿ ಅಂತಂದ್ರೆ ಏನು? ವಂಚಸಿ ಅಂದರೆ ಇಲ್ಲಿ ಕನ್ನಡ ಅರ್ಥ ಅಲ್ಲ, ಮೋಸ ಮಾಡಿಬಿಡ್ತಾನೆ ಅಂತಲ್ಲ. ವಂಚ ಗತವು ಅಂತ ಧಾತು. ವಂಚತಿ, ವಂಚತಃ ವಂಚಂತಿ ಅಂತಕ್ಕಂಥ. ವಂಚಂತಿ ಅಂದರೆ ಗತವು ಅಂತಕ್ಕಂಥದ್ದು ಹೋಗುತ್ತೀಯೇ ಅಂತ ಅರ್ಥ. ತ್ವಂ ದಂಡೇನ ವಂಚಸಿ ಅಂದರೆ ಹೋಗುತ್ತೀಯೇ ಅಂತ ಅಷ್ಟೇ ಅರ್ಥ, ಇನ್ನೇನಿಲ್ಲ. ಗಚ್ಚಸಿ ಅಂತ ಅರ್ಥ ಅಷ್ಟೇ, ಸರಳವಾದ ಅರ್ಥ. ಗಚ್ಚಸಿ. ತ್ವಂ ಜಾತೋ ಭವಸಿ, ನೀನು ಹುಟ್ಟಿದ್ದೀಯೇ, ನೀನು ವಿಶ್ವತೋ ಮುಖ, ಇವೆಲ್ಲ ಹೇಳ್ತಾರಲ್ಲ, ಇವೆಲ್ಲ ಇದೆ. ಜೀವ ಸಂಬಂಧವಾದ ಗುರುತು ಇವೆಲ್ಲವನ್ನೂ ಕೂಡ ಬ್ರಹ್ಮಕ್ಕೆ ಹೇಳ್ತಾರೆ. ಯಾಕೆ? ಬ್ರಹ್ಮಕ್ಕೆ ಅನ್ವಯ ಮಾಡಬಹುದು. ಯಾಕೆ? ಜೀವನಿಗಿಂತ ಬ್ರಹ್ಮ ಬೇರೆಯಾಗಿಲ್ಲ, ಅದರಿಂದ. ಮತ್ತೆ ಇದು ಶ್ರುತಿ ಆಯಿತು. ಸ್ಮೃತಿ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿ ಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಇದು ಭಗವದ್ಗೀತಾ ವಾಕ್ಯ ಬಂದಿ 13ನೇ ಅಧ್ಯಾಯ ಬಂದಿರತಕ್ಕಂಥದ್ದು. ಸರ್ವತಃ ಪಾಣಿಪಾದಂ ತತ್ ಸರ್ವತೋ ಅಂದರೆ ಎಲ್ಲ ಪಾಣಿ, ಪಾದ, ಕೈ, ಕಾಲು ಎಲ್ಲ ಸರ್ವತಃ ಎಲ್ಲ ಕಡೆಯೂ ಕೂಡ ಗುಣ, ಕಣ್ಣುಳ್ಳವನು, ಶಿರ, ಮುಖ, ವಿಶ್ವರೂಪ ಅಂತ ಹೇಳ್ತಾರಲ್ಲ. ಸರ್ವತಃ ಶ್ರುತಿ ಮಲ್ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ, ಎಲ್ಲವನ್ನೂ ಕೂಡ ವ್ಯಾಪಿಸಿ ನಿಂತಿರತಕ್ಕಂಥದ್ದವನು. 13ನೇ ಅಧ್ಯಾಯದಲ್ಲಿ ಬಹಳ ಒಂದು ಪ್ರಸಿದ್ಧವಾದ ಶ್ಲೋಕ. ಇದರ ಒಂದು ಅರ್ಥನೂ ಕೂಡ ಇದೇ ಬರುತ್ತೆ. ಮತ್ತು ಇನ್ನೂ 1-2-3 ಉದಾಹರಣೆಯನ್ನು ಕೊಟ್ಟು 3-4 ಉದಾಹರಣೆಯನ್ನು ಈ ಒಂದು ಭಾಗವನ್ನು ಮುಗಿಸಿದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ಇದನ್ನು ನೋಡಿ ಈ ಒಂದು ಭಾಗ ವಿಷಯ ಇದೆಯಲ್ಲ, ಆ ವಿಷಯವನ್ನು ಮುಕ್ತಾಯ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್